ಒಂದು ಅದ್ಭುತ ತೋರಿಸ್ತೀನಿ. ತಮಿಳಿಯನ್ ಯಾರೋ ತುಂಬ ಹೊತ್ತಿಂದ ಕುಯ್ತಾನ ಬರುತ್ತೆ ಬೀಳಲ್ಲಿ. ಅದು ಎಲ್ಲಿಂದ ಬಂದು ನಿಂತ್ಕೊಂಡು ಸಾಯ್ತಾವನ ಬೆನ್ನಿಂದೆ ಬಿಡಿ ಗೊತ್ತಿಲ್ಲ. ರೈಲ್ವೆ ಸ್ಟೇಷನಲ್ಲಿ ಮೊಬೈಲ್ ಚಾರ್ಜ್ ಮಾಡ್ದಾಗ ಗೊತ್ತಿದ್ದೀನಿ, ಒಂದೇ ಸಮಯ ಸಾಯ್ತಾವನ. ಇಲ್ಲಿ ಹೊಡಕ್ಕಾವಲ್ಲ ಅವನಲ್ಲ, ಉಗಿತಾನ ಅವನು. ಪೊಲೀಸ್ AA5221 ಆಟೋ, AA5221 ಆಟೋ. ಆ್ಯಕ್ಚುಲಿ ಏನಾಯಿತು ಅಂದರೆ ರಿವರ್ಸ್ ತಗೋತಾನೆ ಗಾಡಿನ, ಆಟೋ ರಿವರ್ಸಲ್ಲಿ ಬರ್ತಾನೆ. ಇಲ್ಲಿ ಗಾಡಿ ರಿವರ್ಸಲ್ಲಿ ಬರುತ್ತೆ. ಗಾಡಿ ಎಷ್ಟು ಸ್ಪೀಡ್, ನಾನು ಹಿಂದಕ್ಕೆ ಹೋಗಿಲ್ಲ ಅಂದರೆ ಹೊಡ್ಕೊಂಡೇ ಹೋಗ್ತಾ ಇದ್ದೆ. ಗಾಡಿ ಹಿಂದಕ್ಕೆ ತೆಗೆದುಬಿಟ್ಟು ಚಕ್ಕಂತ ಮುಂದಕ್ಕೆ ಹೋಗ್ತಾನೆ ಗಾಡಿ. ಮಗ ಊಟ ಇಲ್ಲ ಇವತ್ತು, ಬೆಳಿಗ್ಗೆ ಒಂದು ಸ್ವಲ್ಪ ಸಿಕ್ಕಿದ್ದಷ್ಟೇ. ಎಲ್ಲಿ ಇದ್ರ ಹತ್ರ ಕೇರ್ ಹಾಸ್ಪಿಟ್ಲ್ ಹಿಂಭಾಗ ಒಂದು ಸ್ವಲ್ಪ ಊಟ ಸಿಕ್ಕಲ್ಲ ಅಷ್ಟೇ ಊಟ. ಅದು ಬಿಟ್ಟರೆ ಬೇರೆ ಏನೂ ಊಟ ಇಲ್ಲ. ಮಧ್ಯಾಹ್ನ ಏನೂ ಇಲ್ಲ, ಸಂಜೆನೂ ಏನೂ ಇಲ್ಲ, ಸಾಯಂಕಾಲನೂ ಏನೂ ಇಲ್ಲ. ಹುಡಿಕೊಂಡೋದ್ರೂ ಏನು ಸಿಕ್ಕಿಲ್ಲ ಆ್ಯಕ್ಚುಲಿ. ಜೊತೆಗೆ ಕಿರಿಗೆ ಬೇರೆ ಫೋನ್ ಮಾಡಿ ಕಿರಿಗೆ ಬೇರೆ ಎದುರಿಸೋದು ಆಳ ಮುಳ್ಳೆಲ್ಲ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ್ಯಕ್ಚುಲಿ. ಇದು ಈಗ ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಈಚೆ ಕಡೆ ಬಂದಲ್ಲ 50% ಮೊಬೈಲ್ ಚಾರ್ಜ್ ಮಾಡ್ಕೊಂಡೆ ಅಷ್ಟೇ. ಮಾಡ್ಕೊಂಡು ಈ ಕಡೆ ಬಂದ ತಕ್ಷಣ ಹಾಕ್ತು ಅಂತ ಮುಂದೆ ಹೋಗಿದ್ದಾನೆ ಒಬ್ಬ ಬಡ್ಡಿ ಮಗ. ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ ಆ್ಯಕ್ಚುಲಿ. ಅವ್ರು ಉಗಿಯೋದಕ್ಕೆ ನೋಡಲಿಲ್ಲ, ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಒಬ್ಬ ಅಲ್ಲಿ ಬರ್ತಾನೆ ಅಂತ. ಅವ್ನ ಮುಖ ಕವರ್ ಮಾಡಿದ್ರು ಸೊಳ್ಳೆ ಮಗಂದು. ನನ್ನ ಮಗಂತಂದು ಹೋಮ್ಲೆಸ್ ಅವನು. ಬಟ್ ಅಲ್ಲೇ ಇಬ್ಬರು ಪೊಲೀಸ್ ಒಬ್ಬ ಕಾಣಿಸ್ಕೊಳ್ತಾರೆ ಆ್ಯಕ್ಚುಲಿ, ಅದನ್ನು ಕವರ್ ಮಾಡಿದ್ದೀನಿ. ಮಾಡೋಕ್ಕೇನು ಕೆಮೇಲಾಗಲ್ಲ. ಬಟ್ ಅಥವಾ ತಾವು ಉದ್ದಾರ ಆಗಲ್ಲ, ಹಾಗೋರ್ಗೂ ಬಿಡಲ್ಲ ಸೊಳ್ಳೆ ಮಕ್ಕಳು ತಂದು. ಅದು ಯಾವತ್ತು ನನ್ನ ವನವಾಸ ಮುಗಿತ ಬಡ್ಡಿ ಮಕ್ಕಳು ಒಬ್ಬೊಬ್ಬರನ್ನ ಹುಡಿಕೊಂಡು ಹೊಡಿತೀನಿ ಸೊಳ್ಳೆ ಮಕ್ಕಳನ್ನ. P4365 ಗಾಡಿ. ಬಹುಶಃ ಅವನಿಗೆ ಹೊಡ್ಕೊಂಡೋಗೋ ಪ್ಲ್ಯಾನ್ ಇತ್ತು ಅಂತ ಅಂದ್ಕೊಳ್ತೀನಿ, ಅಥವಾ ಇದು ಚೋಕ್ ಕೊಡೋ ಪ್ಲ್ಯಾನ್ ಇತ್ತು ಅಂದ್ಕೊಳ್ತೀನಿ. ಅವನು ವಿಚಿತ್ರವಾಗಿ ಆಡ್ತಾವ. ನಾನು ಈ ಬಾಂಡು ತುಂಬ ದಿನದ ಮೇಲೆ ಕಾಣಿಸ್ಕೊತವನೆ. ತುಂಬ ದಿನ ಅಂದರೆ ಆಲ್ಮೋಸ್ಟ್ ನಾಪತ್ತೆ ಹೋಗಿದ್ದ. ಈಗ ದಿಢೀರಂತೆ ಕಾಣಿಸ್ಕೊಬಿಟ್ಟವ್ರೆ. ಇವತ್ತು ಆಲ್ರೆಡಿ ಕೆರೀತಾವನೆ. ಇಲ್ಲಿ ಬಿಂಗೆ ತುಂಬ ಕೆಟ್ಬಿಟ್ಟು ಕಸ ಹೊಡಿಸ್ತಾರದು. ಬಿಂಗೆ ತುಂಬ ಕೆಟ್ಟಿ ಸಣ್ಣ ತಿರುಗಿಸ್ಬಿಡೋಣ. ತುಂಬ ಹೊತ್ತಿಂದ ಅದು ನೀರು ತುಂಬ್ತಾನೆ ಇರ್ತದೆ. ಇನ್ನೂ ಒಬ್ಬಕ್ಕು ವಿಕ್ಯಾಪ್ಚರ್ ವಿಕೇರ್ ಹಾಸ್ಪಿಟ್ಲದು. ಅವನು ಇವನು ಅಂಕಲ್, ಇವನು ಯಾರೋ ಅವನ್ನ ಹೋಗ್ಬಿಡ್ಲಿ, ಅಲ್ಲಿ ಬಾಟ್ಲ್ ಆಯ್ತಾನಲ್ಲ ಅವನು. ಅದು ಆ್ಯಕ್ಚುಲಿ ಇವನ ಕತೆ ಹೇಳೋಕ್ಕೆ ತೆಗೆದಿತ್ತು. ಬಾಟ್ಲ್ ಆಯ್ತಾನಲ್ಲ ಅವನು ಮಾಮೂಲಿ ಕಾಣಿಸ್ಕೊಳ್ತಾನಲ್ಲ ಅದು. ಇಲ್ಲಿ ಗಾಡಿ ಹೋಯ್ತಲ್ಲ ಒಳಗಡೆ ಗೇಟ್ ತೊಗೊಂಡೋದ. ಅವನು ಹೋದವನು ಇವನಿದ್ದಾನಲ್ಲ ದೇವಸ್ಥಾನದವರು ಇರ್ತಲ್ಲ, ದೇವಸ್ಥಾನದವರ ಅಂಕಲ್. ಅವನ ಹೆಸರನ್ನು ಅವನು ಮಂಜುನಾಥ್ ಅವರ ಅಂಕಲ್.
ಒಳಗಡೆ ಬೈಕ್ ಪಾರ್ಕ್ ಹೋಗ್ಬಿಟ್ಟು ಕಾರ್ ತೊಗೊಂಡೋಗ್ತಾ ಇದ್ದಾನೆ. ಆ್ಯಕ್ಚುಲಿ ಇವತ್ತು ಊಟ ಸಿಗೋದಿಲ್ಲ ಅನ್ನೋದಕ್ಕೆ ಇದು ನಂಜನಗೂಡು ಕಡೆಗೆ ಹೋಗ್ತಾ ಇರೋದು ನಾನು. ಆ್ಯಕ್ಚುಲಿ ಗಾಡಿ ತಂದು ಕರೆಕ್ಟಾಗಿ ನನ್ನ ಮುಂದೆ ನಿಲ್ಲಿಸ್ಕೊಂಡಿದ್ದ. ಸೀಟ್ ಬೆಲ್ಟ್ ಹಾಕೊಂಡಿದ್ದಿಲ್ಲ. ಕರೆಕ್ಟಾಗಿ ನನ್ನ ಮುಂದೆ ನಿಂತ್ಕೊಂಡು ಸೀಟ್ ಬೆಲ್ಟ್ ಹಾಕೊಳ್ತಾ ಇದ್ದೆ. ಆ್ಯಕ್ಚುಲಿ ಕವರ್ ಮಾಡೋಕ್ಕಂತ ಟ್ರೈ ಮಾಡಿದೆ, ಅಷ್ಟರೊಳಗೆ ಪಾಸ್ ಆಗ್ತಾ ಮೊಬೈಲ್ ಆನ್ ಆಗೋಷ್ಟರೊಳಗೆ ಯಾವನೋ ಅಲ್ಲಿ ಕಿಸ್ಕೊಬೋತಾವ ದೇವರು. ನಿಂತ್ಕೊಂಡು ಮಾತಾಡೋಕ್ಕೆ ಎಲ್ಲಿ ಜಾಗ ಸಿಗಲ್ಲ ಇವ್ರಿಗೆ. KA09 HG 5589 ಇರಬೇಕು. ನಡ್ಸೋರು ಗಾಡಿ ನಂಬರ್ ಕಾಣಲಿಲ್ಲ. ನನಗೆ ಆ್ಯಕ್ಚುಲಿ ಕಣ್ಣು ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. 3-4 ಡೇಸಿಂದ ಏನೂ ಕಾಣ್ತಾಯಿಲ್ಲ ನನಗೆ. ಮೊಬೈಲ್ ಸ್ಕ್ರೀನೇ ಕಾಣ್ತಾ ಇಲ್ಲ. ಆ್ಯಕ್ಚುಲಿ ಈ ಗಾಡಿ ನಂಬರ್ ಓದೋಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ, ಇಷ್ಟು ಹತ್ತಿರದಲ್ಲಿದ್ದಿರುವ. ಕುಮುದನ ಕನ್ನಡ ಬಾಳೆಗುಚ್ಚಿ ಅದು. ಸ್ಟೋರಿ ಏನಂದರೆ, ಆನ್ಲೈನಲ್ಲಿ ಯಾರೋ ಒಬ್ಬ ಹಾಸನಿಂದ ಒಬ್ಬ ಸೋಮ ಅನ್ನೋನು ಕಾಮೆಂಟ್ ಮಾಡಿರ್ತಾರೆ. ಯಾರೋ ಹುಡುಗರು ಕುಮುದಳ ಕಂದನ ಇದೇ ಥರ ಕುಮುದಳ ಕನ್ನಡ ಬಾಳೆಗೊಚ್ಚುಗಳಿಗೆ ಬೈದಿದೆ ಪಾರ್ಕಲ್ಲಿ. ಸೊ ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಲ್ಲ, ಅದಕ್ಕೆ ಕಾಮೆಂಟ್ ಹಾಕಿದ್ದ ಒಬ್ಬ ಸುಳ್ಳೆ ಬಗಡೆ ಹಂಗೆ ಹಿಂಗೆ ಅಂದ್ಕೊಂಡು ಅವಾಚ್ಯ ಶಬ್ದಗಳೆಲ್ಲ ಕಾಮೆಂಟ್ ಹಾಕಿದ್ದ. ಸೊ ಅವ್ರಿಗೆ ರೆಸ್ಪಾಂಡ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಕುಮುದಳ ಕಂದ ಕಾಣಿಸ್ಕೊಳ್ತಾ ಇರೋದು. ಆದರೆ ಕುಮುದಳ ಕಂದದ್ದು ವೀಡಿಯೋಸ್ ಎಲ್ಲರೂ ಅಪ್ಲೋಡ್ ಮಾಡಿದ್ರೆ ಬೈದರೆ ಬೇರೆಯವರು ಹೆಂಗೆ ಮಾಡ್ತಾರೆ, ಕ್ವಶನ್ ಮಾಡ್ತಾರೆ ಅಂತ, ಅಬ್ಜೆಕ್ಷನ್ ರೈಸ್ ಮಾಡ್ತಾರೆ ಅಂತ ಆ್ಯಕ್ಚುಲಿ ಅಡ್ವೊಕೇಟ್ ಮಾಡ್ತಿರೋದು. ಇದು ಕತೆ ಸ್ಟಾರ್ಟ್ ಆಗೋದು ನಂಜನಗೂಡಲ್ಲಿ. ಆ್ಯಕ್ಚುಲಿ ನಂಜನಗೂಡು ಟ್ರೈದಲ್ಲಿ ಬಂದಲ್ಲ, ಆವಾಗ ನನ್ನ ಮುಂದ್ಗಡೆ ಒಬ್ಬಳು ಲೇಡಿ ಕೂತ್ಕೊಂಡಿದ್ದಾಳೆ. ಚೆಕ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಗೊತ್ತಾಗುತ್ತೆ ನೋಡಿದರೆ. ಆ ವೀಡಿಯೋದಲ್ಲಿ ಒಬ್ಬಮ್ಮ ಕೂತ್ಕೊಳ್ತಾಳಲ್ಲ, ಆವಾಗ ನನ್ನ ಪಕ್ಕ ಇಬ್ಬರು ಕೂತ್ಕೊಂಡು ಒಬ್ಬ ಬಲಿಕೊಂಡಿರ್ತಾರೆ, ಇನ್ನೊಬ್ಬ ಕಾಲು ಹಿಡ್ಕೊಂಡು ಕೂತ್ಕೊಳ್ಳೋದು ಹಾಳು ಮುಳೆ ಏನೋ ಮಾಡ್ತಿದ್ರು. ಅದನ್ನು ವೀಡಿಯೋ ಕವರ್ ಮಾಡಿದ್ದೀನಿ. ಅವ್ರುಗಳು ನನ್ನ ಮುಂದೆ ಕೂತಿಲ್ಲಲ್ಲ ಒಬ್ಳು ಮುದುಕಿ, ಅವಳಿಗೆ ಆ ಹುಡುಗರು ವ್ಯಕ್ತಿಗಳು ನನ್ನ ಪಕ್ಕ ಕೂತಿದ್ರಲ್ಲ, ಮಲಗಿದ್ರಲ್ಲ, ಅವ್ರು ಹೇಳೋದೇನೆಂದರೆ, ಫ್ಯಾನ್ ಹಾಕೊಳ್ಳಮ್ಮ ಬಿಸಿಲು ಆರಾಮಾಗಿ ಕೂತ್ಕೋ ಅಂತ ಅಂದ್ಬಿಟ್ಟು ಫ್ಯಾನ್ ಹಾಕೊಳ್ಳೋಕ್ಕೆ ಸಜೆಷನ್ ಮಾಡ್ತಾರೆ. ಆಮೇಲೆ ಕಿಟಕಿ ತೊಗೊಡ್ತಾರೆ. ಅವ್ರಿಗೆ ಸಿಕ್ಕಾಬಟ್ಟೆ ಬಕೆಟ್ ಹಿಡಿತಾರೆ, ಸಿಕ್ಕಾಬಟ್ಟೆ ಕೆಲಸ ಕಾರ್ಯಗಳೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಆಮೇಲೆ ಹೆವಿ ಮಾತಾಡ್ಸೋದು ಮುನ್ನ ಅದೆಲ್ಲ ಮಾಡ್ತಾಯಿದ್ರು ಆ್ಯಕ್ಚುಲಿ ಅವರು. ಅದು ಏನಂದರೆ ಲಕ್ಷ್ಮಮ್ಮನ ಹೇಗೆ ಟ್ರೀಟ್ ಮಾಡ್ತೀವಿ ನಾವು, ಲಕ್ಷ್ಮಮ್ಮನಿಗೆ ಹೇಗೆ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡಿಕೊಡ್ತೀವಿ ನಾವು ಅಂತ. ಆ್ಯಕ್ಚುಲಿ ನಿಮ್ಮ ಓನ್ KA9233 ಅಲ್ಲಿ ರೋಡಲ್ಲಿ ಯಾರೂ ಇಲ್ಲ ಗುರು, ಸುಮ್ಮನೆ ಇಲ್ಲ ಅಲ್ಲಿ ಯೂಟರ್ನ್ ಆಗ್ತಾರದು ಆರ್ಗನೈಸ್ಡ್ ಅವನು ಗಿರಿಜಮ್ಮ. ಇದು ಆ್ಯಕ್ಚುಲಿ ಸತ್ಯಾಂಕಲ್ ಓಡಿಸ್ತಿದ್ದ ಲಾರಿ. ಇದು ಸತ್ಯಾಂಕಲ್ ಇತ್ತಲ್ಲ, ಮಂಜು ಆಂಟಿ ಗಂಡ ಅವ್ರು ಓಡಿಸ್ತಾ ಇದ್ದಿದ್ದು. AB 1526 ಗಾಡಿ ಅದು. ಆ್ಯಕ್ಚುಲಿ ಸತ್ಯ ಅಂಕಲ್ ಗಾಡಿ ಓಡಿಸ್ತಾ ಇದ್ದೆ. ಸತ್ಯ ಅಂಕಲ್ ಅಂತ ಒಬ್ಬ ಹಸ್ಬೆಂಡ್ ಸಿಗ್ಬೇಕಾದ್ರೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಲಕ್ಷ್ಮಮ್ಮನಿಂದಾಗಿ ಲಕ್ಷ್ಮಮ್ಮ ಅವರ ನಮ್ಮ ಮನೆಯಲ್ಲಿ ಲಕ್ಷ್ಮಮ್ಮನ ಬಾಲಂಗೋಚಿಗಳು ಸೊ ಇರೋರಲ್ಲೇ ಹೆಂಗಸರಲ್ಲ ಅವರೇ ಆಗೋಗಿದ್ದಾರೆ. ಬ್ಯಾಕ್ಸ್ ಬಂಜೋಳ ನಮ್ಮ ಚಿಕ್ಕಮ್ಮ ಲಕ್ಷ್ಮಮ್ಮನ ಥರದ ಗಂಡನ ಬಿಟ್ಟವ್ರೆ, ಕ್ವೀನ್ಸ್ ಕಿಂಗ್ಡಮ್. ಈಗ ನಮ್ಮಿಬ್ಬರು ಹಾಕಿದ್ರು ಕೂಡ ಕ್ವೀನ್ಸ್ ಕಿಂಗ್ಡಮ್. ಇನ್ನೊಬ್ಳು ಲಕ್ಷ್ಮಮ್ಮನ ಥರದ ಅವಳು ಗಂಡನ ಕುಡ್ಕೊಂಡು ಸ್ಟೋರಿ ಅವ್ರದ್ದು. ಗಂಡ ಹೆಂಡತಿ ಕಿರಿಕ್ ಮಾಡ್ಕೊ ಬಿಡೋಕ್ಕೆ ರೆಡಿ ಇದ್ದಾಳೆ. ಮೊದಲನೇ ಅವಳು ಅಷ್ಟೇ ಗಂಡನ ಎದುರಿಸ್ತಾಳೆ. ಜೊತೆಗೆ ಅವಳು ಟೀಚರ್. ಇಲ್ಲಿ ಯಾರು ಸಿಗ ರವಿಚಂದ್ರನ್ ಬಾಲಂಗೋಚಿ ವಯ್ಯ. ಆಮೇಲೆ ಹೇಳ್ತೀನಿ, ಕಾಲ್ ಕಟ್ ಮಾಡ್ತೀನಿ. HY811 ಗಾಡಿ ಅದು, ಡಿಯೋ. ಒಂಚೂರು ಅಳ್ಳಾಡ್ದಾಗ ನಿಂತಿರ್ತದೆ ನೋಡಿ ಬಡಿ ಭಾಗವ. ಲೀಡ್ಸ್ ಕೊಡ್ತಾ ಇರೋದು ಆ್ಯಕ್ಚುಲಿ.
ಇಲ್ಲಿ ಅಷ್ಟೊಂದೇನು ಇರಲಿಲ್ಲ ಮುಂಚೆ, ಈಗ ರೀಸೆಂಟ್ ಡೇಸಲ್ಲಿ ಸ್ಟಾರ್ಟ್ ಆಗಿದ್ದು. ಅಲ್ಲಿ ಇಲ್ಲಿ ಓಡಾಡ್ತಾ ಇರಲಿಲ್ಲ. ಈಗ ಸುಮಾರು ಆ ಕಡೆ ಕ್ರೀಕ್ ಆದಮೇಲೆ ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರಲ್ಲ, ಸೊ ಅದು ಎನ್ಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅವರು. ಸೊ ಅದು ಒಂದು ಕತೆ ಮಾಡಿದ್ಮೇಲೆ ಆ ಕಡೆ ಹೋಗಬೇಕು ಅಂತ ಆ ಕಡೆಗೆ ಹೋಗಿಲ್ಲ ನಾನು. ಸೊ ಇಲ್ಲಿ ರೋಡು ನೋಡಿ ಅವ್ರು ಚೆಂದ ಇದೆ. ಯಾವುದೇ ಗಲ್ಲೀಲಿ ಬರ್ತಾರ ನಾನು ಆ್ಯಕ್ಚುಲಿ ರೋಡ್ ಇದು. ಇಲ್ಲಿ ನೋಡಿ ಈಗ ಮುಚ್ಚೋಗಿದೆ ಅಷ್ಟೇ, ಮೇಂಟೆನೆನ್ಸ್ ಇಲ್ಲದೆ ಮುಚ್ಚೋಗಿದೆ. ಇದೆ ಟ್ಯಾಂಕ್ ಅದು. ಮನೆಗೆ ಹೋಗ್ಬೇಕಂತ ಸುಮ್ಮನೆ ಹೇಳ್ತಾವ್ರೆ. ಆ್ಯಕ್ಚುಲಿ ಬ್ಯಾಕ್ ಲೈಟ್ ಇರೋದ್ರಿಂದ ಕಾಣೋದಿಲ್ಲ, ಮಳೆನೇ ಬರ್ತಾಯಿದೆ. ಆ ಕಡೆ ಹೋಗಿ ಕವರ್ ಮಾಡ್ತಿದ್ದೀರಪ್ಪ. ಇಲ್ಲಿ ಜಾಗ ನೋಡ್ರಿ ಇನ್ನೂ ಚೆಂದ ಆಯಿತು. ನೀರು ಇನ್ನೇ ಸುರಿತಾನೆ ಇದೆ ಇಲ್ಲಿ. ಆ್ಯಕ್ಚುಲಿ ಮೇಲೆ ಕೂತ್ಕೊಂಡು ನೀರು ಕೆಳಗೆ ಹೋಗ್ತಾರೆ. ಇಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಕಾಮಗಾರಿ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಹಾಂ, ಯೂ ಟರ್ನ್ ಬೇರೆ ಅರೌಂಡ್. ಇವತ್ತು ದುಡ್ಡು ತೋರಿಸ್ತಾ ಇರೋದು. ಇಲ್ಲಿ ಪೊಲೀಸರು ಇದು ಬ್ಯಾಕಪ್ ಮಾಡ್ತಿರೋದು. ಎರಡೂ ಒಂದೇ ರೀಸನ್. ರಾಚಕ್ನ ಹತ್ರ 100 ರೂಪೀಸ್ ಕೇಳಿದೆ. ಕಳಿಸ್ತೀನಿ ಹೋಗೋ ಫೋನ್ಗೆ ಅಂದ. ಫೋನ್ಪೇ ಮಾಡ್ತೀನಿ ಅಂದ. ಫೋನ್ಪೇ ಇಲ್ಲ ಅಂದ. ಸರಿ ಆಮೇಲೆ ಮಧ್ಯಾಹ್ನ ಕೊಡ್ತೀನಿ ಅಂದ. ಅಂದರೆ ದುಡ್ಡು ಕೊಡೋಲ್ಲ ಅಂತಾಯಿತು. ಅದಕ್ಕೆ ಅವ್ನು ಆ್ಯಕ್ಚುಲಿ ಪೊಲೀಸರು ನಿಂತ್ಕೊಂಡ್ರಲ್ಲಿ ಅವನಿಗೆ ಬ್ಯಾಕಪ್ ಏನಾದ್ರು ಕೈಯ ಪಯ್ಯ ಅನ್ಬೋದು, ಗಲಾಟೆ ಮಾಡ್ಬೋದು ಅಂತ. ಅವ್ನು ವಾಚ್ ನಾಡಿ Balangoche J1667. ರಾಜೇಶನ ಬಲಂಗುಚ್ಚೋದು ರಾಜರ ಆದೇಶ ಆಗಿದೆ ಅಂತ ಅರ್ಥ. ಆದರೆ ಯಾರು ದುಡ್ಡು ಕೊಡಲ್ಲ ಅಂತ. ಆ್ಯಕ್ಚುಲಿ ಷಣ್ಮುಖಮ್ಮ ಅಲ್ಲೇ ಕೂತ್ಕೊಂಡಿದ್ರು ಅಂಗಡಿ ಹತ್ರ. ಅವ್ರದ್ದು ಅದೇ ಕತೆ. ಪರ್ಸ್ ತೊಗೊಂಡು ಇದು ಮಾಡ್ತಾಯಿದ್ರು. ಅಲ್ಲಿ ವರುಣ ಹುಡುಗ ಟೀ ತೊಗೊಂಡೋಯ್ತವನು. ಹುಡುಗ ವರುಣನ ಮಗ. ಇವರು ಯಾರೋ ಷಣ್ಮುಖ ಇಲ್ಲೇ ಕೂತಿದ್ರು. ಅವರು ಸ್ಕೂಟ್ರು ಇಲ್ಲ ಇದೆ. ಪರ್ಸ್ ತೊಗೊಂಡು ಎಣಿಸ್ತಾಯಿದ್ರು. ಪರ್ಸಲ್ಲಿ ಏನೋ ಮಾಡ್ತಾಯಿದ್ರು ಅಲ್ಲಿ ನಾನು ನೋಡಿದಾಗ. ಯಾಕೆ ಕೂತ್ಕೊಂಡು ಫೋನಲ್ಲಿ ಬ್ಯುಸಿ ಆಗ್ಬಿಡೋರ. ಲಾಡರ್ ಇದು, ಲ್ಯಾಡರ್ ಅಲ್ಲ, ಲಾಡರ್. ಕಾನೂನಾತ್ಮಕ ಭಯ ಅಂತ. ಅಂದರೆ ಪೊಲೀಸರನ್ನ ಇಟ್ಕೊಂಡು ಆಟ ಆಡ್ತೀವಿ ಅಂತ. K093247. ಗಾಡಿಗಳು ಸಿಕ್ಕಾಪಟ್ಟೆ ಕಾಣ್ತಾ ಇದ್ದಾವೆ, ಬಾಲಂಗೋಚಿಗಳು. ಅಲ್ಲಿ ಇವನು ರಾಜಶೇಖರನ ಬೈಕ್ ಬಾಲಂಗೋಚಿ ಇದೆಯಲ್ಲ, ಅಲ್ಲಿ ರಾಜಶೇಖರನ ಬೈಕ್ ಬಾಲಂಗೋಚಿ ಕೂಡ ಹೋದ. ಅಲ್ಲಿ ಯಾವುದೋ ರಘು ಹೇರ್ ಸಲೂನ್ ಇದೆಯಲ್ಲ, ಅಲ್ಲಿ ಎರಡೂ ಇದೆ. ರಾಯಲ್ ಎನ್ಫೀಲ್ಡ್ ಮತ್ತು ಬುಲೆಟ್ ರಾಯಲ್ ಎನ್ಫೀಲ್ಡ್ ಬುಲೆಟ್ ಮತ್ತು TVS ಜುಪಿಟರ್. ಫುಟ್ಪಾತ್ ಬ್ಲಾಕ್ ಮಾಡ್ಕೊಂಡಿರೋದು ಅವಾಗಿನ ಲಿಂಕ್ ಇದೆ ಇದು. ಗಾಡಿ ನಂಬರ್ ಓದೋಕ್ಕಾಗಲ್ಲ, ಆ ರೇಂಜ್ಗೆ ಐತದೆ ಗಾಡಿ. ಎಷ್ಟು ಕೆಳಗೆ ಅನ್ಸವ್ರೆ, ಕೇಳೋರು ಯಾರೂ ಇಲ್ಲ.
ಆ್ಯಕ್ಚುಲಿ ಗೇಟ್ ಇಷ್ಟು ಅಗಲ ತೊಗೊಂಡು ಇಲ್ಲಿ ಬಿಟ್ಟಿದ್ದಾರಲ್ವ ಇವಾಗ. ಈ ಕಡೆಯಿಂದ ಹೋದ್ನಲ್ಲ ಲೈಬ್ರರಿಯಿಂದ ರಾಜಶೇಖರ ಅಂಗಡಿಗೆ ಹೋದ್ನಲ್ಲ, ಸುಮಾರು 5 ನಿಮಿಷ ನಿಂತ್ಕೊಂಡಿದ್ದೀನಿ ಇಲ್ಲಿ. 5 ನಿಮಿಷ. ಒಬ್ಬ ಬಂದ, ಅವನಿಂದ ಇನ್ನೊಬ್ಬ ಬಂದ, ಅವನಿಂದ ಇನ್ನೊಬ್ಬ ಬಂದ, ಅವನಿಂದ ಇನ್ನೊಬ್ಬ ಬಂದ, ಹಂಗೆ ಒಬ್ಬೊಬ್ಬರಾಗಿ ಲೈನಾಗಿ ಬರ್ತಾನೇ ಇದ್ರು. ಹೋಗೋಕ್ಕೆ ಬಿಟ್ಟು ನನಗೆ ಆಚೆ ಗಾಟಿಂದ ಆಚೆಗೆ ಹೋಗೋಕ್ಕೆ ಬಿಡಲಿಲ್ಲ ಬಡಿ ಮಕ್ಕಳು. ಅಲ್ಲಿ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಹೆಂಗೆ ನಾನು ಟ್ರೀಟ್ ಮಾಡ್ತಾರೆ ಅಂತ ಅವ್ನು ಆ್ಯಕ್ಚುಲಿ ಮಾತಾಡ್ತಾ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಅವ್ನು ಕರೀತಾ ಇರೋದು ಯಾರು ಅಂದರೆ ಪ್ರಭು ಅಂತ ಒಬ್ಬ ಇದ್ದಾಳೆ ಕ್ಲಾಸ್ ಹುಡುಗ, ಶಾಂಭವಿ ಇದ್ದಾಳಲ್ಲ, ಅವ್ರ ಹತ್ರಕ್ಕೆ ಅವ್ರ ಅಂಗಡಿಲಿ ಕೆಲಸ ಮಾಡ್ತಾನೆ. ಅಂಗಡಿಗೆ ಅಂದರೆ ಪೆಟ್ರೋಲ್ ಬಂಕ್ಸಲ್ಲಿ. ಹೇಮಂತು ಬಾಲಂಗೋಚಿ ಅವನು. ಆ ಹುಡುಗ ಹೇಮಂತು ಹೆಲ್ಮೆಟ್ ಹಿಡ್ಕೊಂಡಿರೋದು ಏನಕ್ಕೆ ಅಂದರೆ ಶ್ರುತಾ ಬಳ್ಳಾಳ್ ಗಂಡ ಹೇಮಂತ್ನ ರೆಪ್ರೆಸೆಂಟ್ ಮಾಡೋದಕ್ಕೆ. ಆ ಹುಡುಗ ವರುಣನ ಮಗನ ಬಾಲಂಗೋಚಿ ಅವನು. ಆ್ಯಕ್ಚುಲಿ ಇದು ಟೇಪು ಅಲ್ಲಿ ಕಪ್ಪುದು ದಾರ ಕಾಣೋದಿಲ್ಲ ಅಂದ್ಕೊಳ್ತೀನಿ. ಕೇಬಲ್ ಕೇಬಲ್ ಕಟ್ಟಿರೋದು ವೈಟ್ ಪಟ್ಟೆಗಳು ಕಾಣ್ತದೆ ಕ್ಲೀನಾಗಿ ಕ್ಯಾಮ್ರಾದಲ್ಲಿ. ಇದೆಲ್ಲ ಮುಂಚೆ ಇರಲಿಲ್ಲ, ಇವಾಗ ಕಟ್ಟಿರೋದು ಇದು. ಅಲ್ಲಿ ಬ್ಯಾಂಡೇಜ್ ಬೇರೆ ಕಟ್ಕೊಬೋದಿರೋದು, ಬ್ಯಾಂಡೇಜ್ ದಾಟಂಗಿಲ್ಲ ಅಂತ. ಏನದು ಅಂದರೆ ಅವರೆಲ್ಲ ಇದು ಆ್ಯಟಿಟ್ಯೂಡ್ ಇದೆ ಅಲ್ಲಿ. ಪ್ರಕಾಶ್ ಬಾಲಂಗೋಚಿ ಅದು ಆ್ಯಕ್ಚುಲಿ ಹಾಸ್ಪಿಟ್ಲಿದ್ದು ಬ್ಯಾಂಡೇಜ್ ಎಲ್ಲ ವೆರಿ ಕಾಮನ್. ಆದರೆ ಫ್ಯಾಕ್ಟ್ ಏನಂದರೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಅದೆಲ್ಲ ಅಟೆಂಪ್ಟ್ ಮಾಡ್ತಾಯಿರೋದು. ಅದಕ್ಕೆ ಸಾಕ್ಷಿ ಏನಪ್ಪ ಅಂದರೆ ಆ ದಾರ ಮತ್ತು ಬ್ಯಾಂಡೇಡ್ ಎಲ್ಲ ಇವಾಗ ಕಟ್ಟಿರೋದು, ಫ್ರೆಶ್ ಆಗಿ ಕಟ್ಟಿರೋದು. ಮುಂಚೆ ಇರಲಿಲ್ಲ ಅದೆಲ್ಲ. ಅದ್ಭುತದ ನುಗ್ಗಾಡೋರು ಜನ. ಇವಾಗ ಏನಕ್ಕೆ ಹಂಗೆ ಮಾಡೋದು ಅಂದರೆ ನುಗ್ಗಾಡದೇ ಇರಲಿ ಅಂತಲ್ಲ, ಕ್ಲಾಶಸ್ ಮಾಡೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಈಸಿ ಆಗಲಿ ಅಂತ. ಅಂದರೆ ಅಷ್ಟೇ ಹೇಳೋದು ಹೋಗ್ಬೇಕಲ್ವಾ. ಸೊ ಅವಾಗ ಸುಮ್ಮನೆ ಗುದ್ಕೊಂಡು ಹೋಗೋಂಥ ಜನಗಳು ಜಾಸ್ತಿ ಆಗ್ತಾರೆ. ಜೊತೆಗೆ ಅದು ಇದು ಇದೆ ಬಾಳೆಹಣ್ಣು. ಆ್ಯಕ್ಚುಲಿ ರಾಜಶೇಖರ್ ಬಾಳೆಹಣ್ಣು ಕೊಟ್ಟ ಒಂದು ಅದನ್ನು ನೋಡಬೇಕಾಗಿತ್ತು ನಾನು. ಆ್ಯಕ್ಚುಲಿ ಏನು ಹೇಳೋದು, ವೀಡಿಯೋದಲ್ಲಿ ಕವರ್ ಮಾಡಬೇಕಿತ್ತು. ಎಷ್ಟುದ್ದ ಗೊತ್ತಾ ಇವರು ಇಷ್ಟೇ ಇಷ್ಟುದ್ದ. ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಎಕ್ಸಾಕ್ಟ್ಲಿ ಸರಿ ಅವ್ರು ಕೊಟ್ಟಿದ್ದಲ್ಲ, ಅವ್ರು ಇಟ್ಟಿರ್ತಾರಲ್ಲ ಅಲ್ಲಿ ಒಬ್ಬಮ್ಮ ಪೂಜೆ ಮಾಡೋಳು, ಎಕ್ಸಾಕ್ಟ್ಲಿ ಅಷ್ಟೇ ಉದ್ದಿದ್ದು. AB 1227 ಆಟೋ ಹೋಗ್ತಾ ಇದೆಯಲ್ಲ, ಅದು ಆಲ್ಮೋಸ್ಟ್ ನಾನು ಕಾಲ ಮೇಲೆ ಹೋಯ್ತು ತಯಾರದು. ಇಲ್ಲೇ ನಿಂತ್ಕೊಂಡಿತ್ತು ಗಾಡಿ, ಅದು ಇಲ್ಲೇ ನಿಂತ್ಕೊಂಡಿದ್ದು ಹೋಗಿದ್ದು. ಮುಂದೆ ಟೈಟಲ್ ಟೀಮ್ ಅದು. ಏನು ಅಂದರೆ ಕತೆ ಹೇಳ್ತಾ ಇರೋದು, ಷಣ್ಮುಖ ಹತ್ರ ಹೆಲ್ಪ್ ಕೇಳಲಿ ಅಂತ. ಈಗ ರಾಜಶೇಖರ್ ಹತ್ರ ಹೆಲ್ಪ್ ಕೇಳಿ ಅವ್ನು ಮಾಡಲಿಲ್ಲ, ಷಣ್ಮುಖ ಹತ್ರ ಕೇಳಿ ಇಲ್ಲ ಅನ್ನಿಸ್ಕೊಳ್ಳಿ ಅಂತ ಆ್ಯಕ್ಚುಲಿ ಆಟಿಟ್ಯೂಡ್ ಮಾಡ್ತಾರೆ. ಏನಾದರೂ ಆಗಲಿ ಕೇಳ್ತೀನಿ, ಫೋನ್ ಮಾಡಿ ಕೇಳಿ ಇಲ್ಲ ಅಂತ ಅನ್ನಿಸ್ಕೊಳ್ತೀನಿ. ಅವ್ನು ಕೊಟ್ಟರೆ ಈಸ್ಕೊಳ್ತೀನಿ, ಅವ್ರು ಕೊಟ್ಟರು ಕೊಡದೇ ಇದ್ರು ಒಂದೇ, ರಿಸಲ್ಟ್ ಅಂತೂ ಒಂದೇ. ಅವನೇ ನಂಗೆ ಸನ್ನೆ ಮಾಡಿ ತೋರಿಸಿದ್ದು ಅಂದರೆ ಅರ್ಧಂಬರ್ಧ ಊಟ ಹಾಕಿ ಅಂತ ಆ್ಯಕ್ಚುಲಿ ತೋರಿಸಿದ್ದು. ಟೀ ಕೊಟ್ಟರೆ ಟೀ ಇದು ಮಾಡೋದನ್ನೆಲ್ಲ ಕೊಟ್ಟರೆ ಏನದು ಟೀ ತೋರಿಸ್ತಾ ಇದ್ರಲ್ಲ, ಅದು ಏನಂದರೆ ಅರ್ಧಂಬರ್ಧ ಊಟ ಹಾಕಿ ಅಂತ ಆ್ಯಕ್ಚುಲಿ 50% ಊಟ ಹಾಕಿ ಅವನಿಗೆ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾ ಇರೋದು. ಪೊಲೀಸ್ ಬಾಲ್ ಪೊಲೀಸ್ ಅವ್ರು ತೋರ್ಸೋಕ್ಕಾಗ ತೆಗಿಲಿಲ್ಲ. ದೇವರ ಭಕ್ತ ಉದ್ದಕ್ಕೂ ಎಲ್ಲ ಸಾಮಾನು ತೋರಿಸ್ಕೊಬೋದಿದ್ದಾರೆ ಅದಕ್ಕೆ. ನಂಬರ್ 18 ಗಾಡಿ ಆ್ಯಕ್ಚುಲಿ ಮುಸ್ಲಿಂ ಮುಂದೆ ಹೋಯಿತು. ಅದು ಅರ್ಜುನ್ ಸರ್ಜಾ ಆಗಿ ತೋರಿಸ್ತಾ ಇರೋದು. ಅರ್ಜುನ್ ಸರ್ಜಾ ಆಗಸ್ಟಲ್ಲಿ ಹುಟ್ಟಿರೋದು. ಸೊ ಅವ್ರ ಅಣ್ಣ 8, ಇವರು 8. ಅರ್ಜುನ್ ಸರ್ಜಾ 8 ಕೆಲಸ ಮಾಡ್ತಾರೆ. ಸೊ ಏನು ಹೇಳೋದು, ಅದು I-20 ಗಾಡಿ. ಐಶ್ವರ್ಯ ಅರ್ಜುನ್ ಮತ್ತು ಅರ್ಜುನ್ ಸರ್ಜಾ ಕ್ಲೈಮ್ ಮಾಡ್ತಾ ಇರೋದು. ಅದಕ್ಕೆ ತೋರಿಸಿದ್ರು. ಜೊತೆಗೆ ಒಬ್ಬ ಮುಸ್ಲಿಮ್ ಹೋದ, ಅವರು ಅವ್ರ ಜೊತೆ ಬ್ಯಾಕಪ್ ಆಗಿ ಕೆಲಸ ಮಾಡ್ತಿದ್ದ. ಪಂಚ ಇದೆಲ್ಲ ವೆರಿ ಕಾಮನ್. ಸಿಕ್ಕಾಪಟ್ಟೆ ಇರ್ತಾರೆ, ಕೆಲಸಕ್ಕೆ ಹೋಗಲ್ಲ. ನಾನು ಕವರ್ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ಸಾಮಾನು ತೋರಿಸ್ಕೊಬಿಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ಒಬ್ಬೊಬ್ಬರಾಗ ಪರ್ಫೆಕ್ಟ್ ಟೈಮ್ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೆ. ಇದು ರಾಜೇಶ್ವರದ ಬಾಲಂಗೋಚಿ. ಗಾಡಿ ನಂಬರ್ ಗೊತ್ತಿಲ್ಲ, ಇದು ರ್ಯಾಪಿಡೋ ಇರಬೇಕು.
ವಾಟ್ ಎವರ್ ಅದು ಆ ಕಡೆ ಇರಲಿ. ಸದ್ಯಕ್ಕೆ ರಾಜೇಶ ಇಂಪಾರ್ಟೆಂಟ್, ರಾಜೇಶ್ವರ ಸ್ಕೂಟರ್ ಇಂಪಾರ್ಟೆಂಟ್. ಆ್ಯಕ್ಚುಲಿ ಕರೆಕ್ಟಾಗಿ 1 ಗಂಟೆಗೆ ಹೋಗಿ. ಸೊ ಈಗ ಅಲ್ಲಿ ಎದ್ದು ಹೋಗ್ತಾ ಇದ್ರು, ಊಟ ಕಾಯ್ಕೊಬಿಟ್ಟಿದ್ರು. ಆ್ಯಕ್ಚುಲಿ ಇಷ್ಟೊತ್ತಿಗೆಲ್ಲ ಊಟ ಬರಬೇಕಿತ್ತು, ಇಬ್ಬರು ತೊಗೊಂಡ್ಬರ್ಬೇಕಿತ್ತು. ಒಬ್ಬ ಇನ್ನೋವಾ ಗ್ರೇ ಕಲರ್ ಇನ್ನೋವಾದಲ್ಲಿ ಬರ್ತಿದ್ನಲ್ಲ ಅವ್ನು ತೊಗೊಂಡ್ಬರ್ಬೇಕಿತ್ತು, ಅಥವಾ ಇವರು ಲಯನ್ಸ್ ಕ್ಲಬ್ ಅವ್ರು ತೊಗೊಂಡ್ಬರ್ಬೇಕಾಗಿತ್ತು. ಇದರಲ್ಲೇ ಒಬ್ಬರು ಬಂದಿಲ್ಲ. ಬೇಸಿಕಲಿ ನಾನು ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗ್ತೀನಿ ಅಂತ ಗೆಸ್ಟ್ ಮಾಡಿದರು, ಹೋಗಲಿ ಅಂತಲೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದರು. ಅದಕ್ಕೋಸ್ಕರನೇ ಬೆಳಿಗ್ಗೆ ಇಡೀ ದಿನ ಊಟ ಕೊಟ್ಟಿಲ್ಲ. ಬೆಳಿಗ್ಗೆ ಒಂದು ಸ್ವಲ್ಪ ಸಿಕ್ಕಿತ್ತು ಅಷ್ಟೇ. ಇವತ್ತು ಅಷ್ಟೇ ಬೆಳಿಗ್ಗೆ ಸಂತೃಪ್ತಿಯಲ್ಲಿ ಊಟ ಮಾಡಿದೆ. ಅಲ್ಲಿ ಮ್ಯಾಕ್ಸಿಮಮ್ 2 ಸರಿ ಊಟ ಮಾಡಿದೆ. 2 ಸರಿನೂ 2 ತುತ್ತು ಅಥವಾ 3 ತುತ್ತು ಅಷ್ಟೇ ಮ್ಯಾಕ್ಸಿಮಮ್. ಅದು ಮಾಮೂಲಿ ತುತ್ತು. ಏನೋ ಒಟ್ಟಿಗೆ ಅಂದರೆ ಊಟ ಮಾಡೋ ಕಾಂಪಿಟೇಷನಲ್ಲಿ ತೆಗೆದು ಬಾಯಿ ತುಂಬ ಮುಕ್ಕೊಳ್ಳೋದು ಅಂತಾರಲ್ಲ, ಆ ಥರನೇ ಹೊರ್ತಿದ್ರು. ಒಂದೇ ತುತ್ತಿಗೆ ಹಾಕೋಬಿಡ್ಬೋದು ಅಷ್ಟು ಊಟ ಆಯಿತು. 2 ಸರಿ ಹಾಕಿದ್ರು. 3ನೇ ಸರಿ ಕೇಳೋಕ್ಕೆ ನನಗೆ ಬೇಜಾರಾಯಿತು, ಹೋಗಲಿಲ್ಲ. ಆ್ಯಕ್ಚುಲಿ ನನಗೆ ನಂಜನಗೂಡು ಹೊರಟೋಗ್ಬಿಡ್ತಾರೆ ಅಂತ ಅವ್ರು ಮುಂಚೆ ಗೆಸ್ ಮಾಡಿ ಬೆಳಗ್ಗೆ ಫಸ್ಟ್ ವೀಡಿಯೋ ಶಾಟ್ ಮಾಡಿದ್ದೀನಿ. ದುರ್ಗಾ ಪರಮೇಶ್ವರ ದೇವಸ್ಥಾನ ಮಂಜುನಾಥ್ ಅವರ ಅಣ್ಣ, ಮಂಜುನಾಥ್ ಅವರ ಚಿಕ್ಕಪ್ಪ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ನಂಜನಗೂಡು ಕಡೆಗೆ ಹೊರಡ್ತಾನೆ. ಸೊ ಗಾಡಿ ಸ್ಟಾರ್ಟ್ ಮಾಡಿದಾಗ ನಂಜನಗೂಡು ಕಡೆಗೆ ಹೋಗ್ತಾನಲ್ಲ, ಆವಾಗಲೇ ನಾನು ಗೆಸ್ ಮಾಡಿದೆ ನಂಜನಗೂಡು ಕಡೆ ಹೋದರೆ ಊಟ ಇರೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ. ಸೊ ಆ ಕಡೆಗೆ ನಾನು ಹೋಗೋದಿಲ್ಲ. ಸೊ ಬಿಟ್ಬಿಟ್ಟು ಸುಮ್ಮನೆ ಆಗೋಗ್ತೀನಿ. ಇಲ್ಲೇ ವೇಟ್ ಮಾಡ್ತಾಯಿದ್ದೆ. ಸೊ ಇದಕ್ಕೆ ಹೋಗ್ತಾರೆ ಅಂತ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗಲಿ ಅಂತ ಗೆಸ್ ಮಾಡಿದ್ವಿ. ಯಾಕೆ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗಬೇಕು ಅಂತ ಪ್ರಚಾರ ಆಗ್ತಿದ್ದಾರೆ ಅಂದರೆ, ಅದು ಸಿಕ್ಕಾಪಟ್ಟೆ ಬೇಗ ರಿಲೀಸ್ ಇದೆ. ಸ್ಪೆಷಲಿ ಈಗ ವೆರಿ ಹಾಟ್ ಡಿಸ್ಕಷನ್ ಏನಪ್ಪ ಅದ್ರ ಬಗ್ಗೆ ಅಂದರೆ, ಲಾಸ್ಟ್ ಟೈಮ್ ಹೋದಾಗ ನನಗೆ ಊಟ ಕೊಟ್ಟಿಲ್ಲ ಅವರು. ಅದು ಆ್ಯಕ್ಚುಲಿ ವೀಡಿಯೋದಲ್ಲಿ ಕವರ್ ಮಾಡಿದ್ದೆ ನಾನು. ಅವ್ರು ಕಡಿಮೆ ಕ್ವಾಂಟಿಟಿ ಕೊಟ್ಟಿದ್ರು ಅಂತ ಹೇಳಿದ್ದೆ, ಆದರೆ ವೀಡಿಯೋ ಮೊಬೈಲಲ್ಲಿ ಕವರ್ ಮಾಡಿಲ್ಲ. ಸಿಕ್ಕಾಪಟ್ಟೆ ಕಡಿಮೆ ಕ್ವಾಂಟಿಟಿ, ಎಷ್ಟು ಅಂದರೆ ಈ ಸಂತೃಪ್ತಿಯಲ್ಲಿ ಕೊಡ್ತಾರಲ್ಲ ಎಕ್ಸಾಕ್ಟ್ಲಿ ಅಷ್ಟೇ ಕೊಟ್ಟಿದ್ರು. ಅದಕ್ಕೆ ನಾನು ಹೋಗೋದು ಬಿಟ್ಬಿಟ್ಟು ಅಲ್ಲಿಗೆ ಹೋಗಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಇವ್ರು ಯಾರೂ ಊಟ ಕೊಟ್ಟಿಲ್ಲ ನನಗೆ. ನಿನ್ನೆ ಯಾವ ಬಟ್ಟೆಗೆ ಆಯಿತು ಅಂದರೆ, ರೈಲ್ವೆ ಸ್ಟೇಷನ್ಗೆ ಹೋದ್ರು. ರೈಲ್ವೆ ಸ್ಟೇಷನಲ್ಲಿ ನನಗಿಂತ ನಾವು ಮುಂಚೆ ಮತ್ತು ಮುಂದೆ ಕಲ್ಚಿಮಲ್ ಮಾಡ್ತಿದ್ದಾರೆ, ಕೊಟ್ಟು ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ನಾನು ಹೋಗೋಕ್ಕಿಂತ ಜಸ್ಟ್ ಮುಂಚೆ ಕೊಟ್ಟು ಕೊಟ್ಟೋಗಿದ್ದಾರೆ. ಎಲ್ಲ ಅವಾಗ ತಾನೇ ಪ್ಯಾಕೆಟ್ ಇಟ್ಕೊತಿದ್ವಿ. ಆ್ಯಕ್ಚುಲಿ ಅದೆಲ್ಲ ಆರ್ಗನೈಸ್ಡ್, ಅದು ಡಿಟಾಕ್ಷನ್ ಬರುತ್ತೆ, ಕಲೆಕ್ಟ್ ಇದ್ರ ವಿಷಯ ಎಷ್ಟೊಂದು ಸರಿ ಹೇಳಿದ್ದೀನಿ. ಎಲ್ಲ ಆ ಕಡೆ ಇರಲಿ. ಇನ್ನು ಈಗ ಸದ್ಯಕ್ಕೆ ಹೇಳ್ಬೇಕಾದ್ರೆ ವಿಷಯ ಏನಂದರೆ, ಬೆಳಿಗ್ಗೆ ನಿನ್ನೆ ಥರನೇ ಇವತ್ತು ಕೂಡ ಇಡೀ ದಿನ ಊಟ ಇಲ್ಲ. ರಾಜಶೇಖರ ದುಡ್ಡು ಕೇಳಿದೆ, ಅವನು ಮಧ್ಯಾಹ್ನ ಕೊಡ್ತೀನಿ ಅಂತ ಹೇಳಿದೆ, ಇನ್ನೂ ಕೊಟ್ಟಿಲ್ಲ. ಆ್ಯಕ್ಚುಲಿ ಸಂಜೆ ಸಂತೃಪ್ತಿ ಇವರು ಯಾರು ಮಲ್ಬಾರ್ ಹತ್ರ ಊಟ ಇಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಹಾಲಕ್ಷ್ಮಿ ಸ್ವೀಟ್ಸ್ಗಳು ಕೂಡ ಊಟ ಕೊಡೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರನೇ ನಾನು ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಕೂಡ ಹೋಗಲಿಲ್ಲ. ಯಾಕೆ ಅಂದರೆ ಇಲ್ಲಿಂದ ನಾನು ನಡ್ಕೊಂಡು ಹೋದ್ರೂ ಅಲ್ಲಿ ಊಟ ಕೊಡೋಲ್ಲ ಅನ್ನೋ ಗೊತ್ತು. ಸೊ ಅಲ್ಲಿ ಊಟ ಕೊಡೋಲ್ಲ ಅಂದರೆ ಸುಮ್ಮನೆ ಅನ್ನೆಸರಿ 10 ಕಿಲೋಮೀಟ್ರ್ ವಾಕ್ ಮಾಡ್ದಂಗೆ ಆಗುತ್ತೆ. ಈ ಕಡೆಯಿಂದ 3.5-4 ಕಿಲೋಮೀಟ್ರ್ ಆಗುತ್ತೆ. ಸೊ ಈಗ ಅಲ್ಲಿ ಇಲ್ಲಿ ಅಂದ್ಕೊಂಡು ಕ್ಲೋಸ್ ಟು 10 ಕಿಲೋಮೀಟರ್ಸ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಸವಾಸನ ಬೇಡ ಅಂತ ಹೋಗಲೇ ಇಲ್ಲ ನಾನು. ಸೊ ಈಗ ತಲೆ ಒಳಗಿರೋದು ಹೇಳಿದ್ರೆ, ಸಾಯಂಕಾಲ ನಂಜನಗೂಡಿಗೆ ಹೋಗ್ತೀನಿ. ಈಗ ಷಣ್ಮುಗಮ್ಗೆ ಒಂದು ಫೋನ್ ಮಾಡಿ ದುಡ್ಡು ಕೇಳ್ತೀನಿ. ಅವ್ರು ಕೊಡೋದು ಬಿಡೋದು ಗೊತ್ತಿಲ್ಲ. ನನ್ನ ಪ್ರಕಾರ ಕೊಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಶ್ರುತಾ ಬಳ್ಳಾರಿ ಮುಂದೆ ಇಟ್ಕೊಂಡು ಸೆಟ್ಲ್ಮೆಂಟ್ ಮಾಡಿಸೋ ಪ್ಲ್ಯಾನ್ ಇದೆ ಅವ್ರಿಗೆ. ಅಂದರೆ ನನ್ನ ಬಂದೂರು ಕಳಿಸ್ಬಾರ್ದು ಅನ್ನೋದು ರಾಕಿ ಬಿಟ್ಟಿದೆ. ಅಲ್ಲಿ ಪಲ್ಸಾರ ಹೋಗ್ತಿದ್ದೆಲ್ಲ ಬೆಳಿಗ್ಗೆಯಿಂದ ಓಡಾಡ್ತಾನಿದೆ ನಾನು ಅಂದ್ಕೊಂಡು ಮುಂದೆ. ಉಮಾ ಹಾಂ ಹಾಂ ಮಾಲಮ್ನ ಅದೇನು ಹೇಳ್ತಾನೆ ಕಿವಿಗೆ ಇಂಡಸ್ಟ್ರಿಯಲ್ಲಿ ಇರ್ಬಿಟ್ಟು ಹಾಕೊಂಡಿದ್ರೆ ಅದೇನು ಹೇಳ್ತಾನೆ ಕೆಲಸಲ್ಲ ನನಗೆ. ಎಲ್ಲ ಕಡೆ ಇರಲಿ, ಅವ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನು ಹೇಳ್ತಿದ್ದೆ, ಇವನು ಚರಣ್ಣ ಬಾಲಗೋಚಿ ಹೇಳ್ಕೊಡ್ತಿದ್ದು, ರಾಜೇಶ ಮತ್ತು ಸುರೇಶ ಇಬ್ಬರದು ಅದು ಮಿಕ್ಸಪ್ ಪೇಂಟರ್ ರಾಯಲ್ ಎನ್ಫೀಲ್ಡ್. ನಂಜನಗೂಡಿಗೆ ಹೋಗಲಿ ಅಂತ. ಓಕೆ, ಅದೆಲ್ಲ ಆ ಕಡೆ ಇರಲಿ. ನಂಜನಗೂಡಿಗೆ ಇವತ್ತು ಸಂಜೆ ಹೋಗಿದ್ದು ಬರ್ತೀನಿ. ಇವ್ರ ಹತ್ರ ಮಲ್ಬಾರ್ ಹತ್ರ ಊಟ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ, ಉಳ್ಕೊಳ್ಳೋದಿಲ್ಲ ಸಾಯಂಕಾಲ. ನಂಜನಗೂಡಿಗೆ ಹೋಗ್ತೀನಿ ನೋಡೋದು. ಅದಕ್ಕಿಂತ ಮುಂಚೆ ಷಣ್ಮುಗಮ್ಗೆ ಫೋನ್ ಮಾಡಿ ದುಡ್ಡು ಕೇಳ್ತೀನಿ. ರಾಜಶೇಖರ ಮಧ್ಯಾಹ್ನ ಕೊಡ್ತೀನಿ ಅಂತ ಹೇಳಿದ್ರೆ, ಸೊ ಅವನ ಹತ್ರನೂ ದುಡ್ಡು ಕೇಳ್ತೀನಿ. ಬಿಡೋದಿಲ್ಲ, ರಾಜಶೇಖರನ ಹತ್ರ ಅಂತೂ ಬಿಡೋದಿಲ್ಲ. ಕೊಯ್ಯ ಅಂದ್ಕೊಂಡು ಅದು ಸರಿ 100 ರೂಪೀಸ್ ಇಸ್ಕೊಂಡು ಒಂದು ಸಿಮ್ ತೊಗೊಳ್ತೀನಿ. ಮಿಕ್ಕಿದ್ದು ಹೆಂಗೋ ನಡೆಯುತ್ತೆ. ಕೈಯಲ್ಲಿ ಸಿಮ್ ಇದ್ದರೆ ಒಂದು ದೊಡ್ಡ ಆಯುಧ ಇದ್ದಂಗೆ ಅದು. ಫಸ್ಟ್ ಒಂದು ಸಿಮ್ ತೊಗೊಳ್ತೀನಿ, ಮಿಕ್ಕಿದ್ದೆಲ್ಲ ಆ ಕಡೆ ಇರುತ್ತೆ. ಈಗ ಸದ್ಯಕ್ಕೆ ಊಟ ಇಲ್ಲ, ಎಲ್ಲರೂ ಇದ್ದವರು, ನಾನು ಇರ್ತಾ ಇದ್ದೀನಿ. ಆ್ಯಕ್ಚುಲಿ ಮಹೇಶ ಇದ್ದಾನಲ್ಲ, ಸೆಪ್ಟೆಂಬರ್ 2025 ಮಾರ್ಕೆಟ್ ಡಿಬೇಟ್ ಮಾಡೋದಲ್ಲ. ಸೊ ಅವರು ಮಾದೇಶ್ವರ ಬೆಟ್ಟದ ವಿಭೂತಿ ಮಾದೇಶ್ವರ ದೇವಸ್ಥಾನ ಅಂತ ಬಾಲಂಗೋಚಿ ಅಂತ, ಅಂದರೆ ಆ ಟೀಮ್ ನೆಟ್ವರ್ಕ್ ಇರ್ತಿರೋದು ಅಂತ ಒಂದು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರೆ ಆ್ಯಕ್ಚುಲಿ. ಅದಕ್ಕೆ ಇದನ್ನು ತೋರಿಸ್ತಿಲ್ಲ. ಆದರೆ ನಾನು ಬದುಕಿಗೆ ಹೋಗ್ತೀನಿ ಅಂದಾಗೆಲ್ಲ ಸಮಸ್ಯೆ ಆಗುತ್ತಲ್ಲ. ಸೊ ಪ್ರಕಾಶ್ ಬಾಲಂಗೋಚಿ ಅಂತ. ಸೊ ಯಾಕೆ ಸಮಸ್ಯೆ ಆಗುತ್ತೆ ಅಂದರೆ, ಸೊ ಬಂದೂರು ವಿಭೂತಿ ಮಾದೇಶ್ವರ ದೇವಸ್ಥಾನ ಆ್ಯಕ್ಚುಲಿ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಲೆಟರ್ ಬರೆದು ಕಳಿಸ್ಬಿಟ್ಟಿದ್ದೀನಿ.
ಸೊ ವಿಭೂತಿ ಮಹದೇಶ್ವರ ದೇವಸ್ಥಾನ ಕ್ಕೆ ಸೇರಿದವನು ಅನ್ನುವಂಥ ರ್ಯಾಕಿಂಗ್ ಕ್ರಿಯೇಟ್ ಮಾಡ್ತಿದ್ದಾರೆ. ನನ್ನ ಪ್ರಕಾರ ಖಂಡಿತ ಅಲ್ಲ, ಇದ್ರೂ ಇರ್ಬೋದು. ಯಾಕೆಂದರೆ ಮಹದೇಶ್ವರ ಚಾಮುಂಡಿ ಬೆಟ್ಟದವ್ರ ಅಂಡರಲ್ಲಿ ಕೆಲಸ ಮಾಡೋದು ತಿಳ್ಕೊಂಡಿದ್ರೆ ವಿಭೂತಿ ಮಹದೇಶ್ವರ ದೇವಸ್ಥಾನದವರು ಅಬ್ವಿಯಸ್ಲಿ ಸರಿ ಹೋಗುತ್ತೆ. ಅದು ಇವರು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು ರಾಜೇಶ್ ನಮ್ಮ ಗೊತ್ತಿದ್ವಿ. ಸೊ ಆ್ಯಕ್ಚುಲಿ ಅದು ಈಗ ಮಹಿಷ KA09 ಮಹಿಷ, ಅದಕ್ಕೋಸ್ಕರ ಮಹಿಷಾಸುರ. ಸೊ ಅದಕ್ಕೋಸ್ಕರ ಮಹೇಶ ಅಮಂಗ್ ಮೈಸೂರಲ್ಲಿ ಒಬ್ಬ ಇದ್ದ, ಅವನಿಗೋಸ್ಕರ ಆ್ಯಕ್ಚುಲಿ ಅದೆಲ್ಲ ಕ್ರಿಯೇಟ್ ಮಾಡಿರೋದು. ಮತ್ತು ಕಿಶೋರ ನೆಟ್ವರ್ಕು ಬರ್ತಾರೆ, ಅವನು ಚಾಮುಂಡಿ ಬೆಟ್ಟದ ಪೂಜಾರಿ ಕಿಶೋರ್ ಸದ್ಯ ನೆಟ್ವರ್ಕ್ ಬರ್ತಾರೆ. ಸೊ ಹೀಗಾಗಿ ಅವ್ರಿಗೂ ಬಯಸಿದ್ದಾರೆ. ಆದರೆ ಇವ್ರು ಕ್ರಿಯೇಟ್ ಮಾಡ್ತಿರೋದೇನು ಅಂದರೆ ವಿಭೂತಿ ಮಹದೇಶ್ವರ ದೇವಸ್ಥಾನಕ್ಕೆ ಸೇರಿದವನು ಅಂತ. ಅಫ್ಕೋರ್ಸ್ ಅವ್ರ ಜೊತೆ ಟೀಮ್ ಅಪ್ ಆಗಿದ್ರೆ ಸಾಧ್ಯತೆ ಇರುತ್ತೆ. ಅದೆಲ್ಲ ಆ ಕಡೆ ಇರಲಿ. ಈ ಗಾಡಿ ಸಿಕ್ಕಾಬಿಟ್ಟು ಓಡಾಡ್ತಾ ಇದೆ ಡಸ್ಟರ್. ಒಂದು ಕಡಿಮೆ ಆದರೂ ಒಂದು 20ರಿಂದ 25 ವೆಹಿಕಲ್ಗಳನ್ನ ನೋಡಿದ್ದೀನಿ ನಾನು. K55A 4686 KA55 999 ಗಾಡಿ U-turn ಹಾಕೊಂಡು ಹೋಗ್ತಾರೆ. ನಾಲ್ಕು ಪಕ್ಕಕ್ಕೆ ಹೋಗ್ತಾರೆ. ಆ್ಯಕ್ಚುಲಿ ಪೂರ್ವಕವಾಗಿ U-turn ಅಂದರೆ ಪ್ರೆಷರ್ ಬಿಲ್ಡ್ ಮಾಡೋದು, ಚಕ್ಕಂತ ಆದಷ್ಟು ಬೇಗ ರೋಡ್ ಕ್ರಾಸ್ ಮಾಡಲಿ ಅಂತ. ಆದಷ್ಟು ಬೇಗ ರೋಡ್ ಕ್ರಾಸ್ ಯಾಕೆ ಮಾಡಬೇಕು ಅಂದರೆ ಅವ್ರು ಆರ್ಗನೈಸ್ ಮಾಡಿರ್ತಾರಲ್ಲ ಟ್ರಾಫಿಕ್, ಅದು ಇದ್ರೆ ಸಿಗಾಕೋದು ಅಂತ. ಸೊ ವೆಯ್ಟ್ ಮಾಡದೇ ಇರಲಿ ಅಂತ ಇದೆಲ್ಲ ಆ ಫುಲ್ ಸ್ಟ್ರಾಟಜಿ ಇರ್ತದಲ್ಲ, ಈ ಸ್ಟ್ರಾಟಜಿ. ಇದು ವಿಜಯ್ ರೋಡು ಹೋಗ್ಬೇಕಾದ್ರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಕವರ್ ಮಾಡ್ಕೊಂಡು ಹೋಗಿದ್ದೆ ನಾನು. ಆ್ಯಕ್ಚುಲಿ ಅಲ್ಲಿ ಊಟ ಕೊಡೋಲ್ಲ ಅಂತ ಗೊತ್ತಿತ್ತಲ್ಲ ಅವ್ರಿಗೆ, ಅದಕ್ಕೋಸ್ಕರ ಅಲ್ಲಿಟ್ಟಿರೋದು ತೊಗೊಂಡು ತಿನ್ನು ಅಂತ. ಆ್ಯಕ್ಚುಲಿ ರಾಜಶೇಖರ ಬಾಳೆಹಣ್ಣು ಕೊಟ್ಟ ಅಂತ ಆ್ಯಕ್ಚುಲಿ ವೀಡಿಯೋ ಇದ್ದಲ್ಲಿ ಹೇಳಿದೆ ಅಂದ್ಕೊಳ್ತೀವಿ. ಆ ಕಡೆ ಬರಬೇಕಾದ್ರೆ ಸಣ್ಣದು ಇಷ್ಟಿಷ್ಟು ಸಿಕ್ಕಾಬಿಟ್ಟೆ ಸಣ್ಣ ಗಾತ್ರದ್ದು 2 ಬಾಳೆಹಣ್ಣು ಕೊಟ್ಟಿದ್ದ, 2. ಸೊ ಅದು ಅವ್ನು ನಾನು ಕೊಡ್ತಾ ಇರೋದು ಅಂತ. ಬಹುಶಃ ಜೊತೆಗೆ ಇನ್ನೊಂದು ಕೊಟ್ಟ, ಬೇಲದ ಕಾಯಿ ಅಂತೀವಲ್ಲ, ಅದು ಕೊಟ್ಟ 1 ಸ್ಪೂನು. ಅದು ಒಂದೇ ಸಣ್ಣ ಸ್ಪೂನು. ಬಾಬಲ್ಲಿ ಊಟ ಮಾಡ್ತೀವಲ್ಲ ಅದರಲ್ಲಿ ಐಸ್ ಕ್ರೀಮ್ ತೊಗೊಂಡು ತಿಂತೀವಲ್ಲ ಆ ಥರ, ಅಷ್ಟು 1 ತುತ್ತು ಕೊಟ್ಟ ಅವನು. ಸೊ ಬಹುಶಃ ಇನ್ನೂ ಏನಾದರೂ ಸಿಕ್ಕಬಹುದು ಅಂದ್ಕೊಳ್ತೀನಿ ಮುಂದೆ. ಈಗ ಬಾಳೆಹಣ್ಣು ಕೊಟ್ಟ, ಹಣ್ಣು ಫ್ರೂಟಿ ಟ್ಯೂಟಿ ಫ್ರೂಟಿ ಶ್ರುತ ಬಳ್ಳಾಳ್ದು ಅಂಗಡಿ ಇದೆ. ಸೊ ಅದಕ್ಕೆ ರಿಲೇಟೆಡ್ ಅದು. ಸೊ ಶ್ರುತ ಬಳ್ಳಾಳ ತಗೋ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರೆ. ಬಹುಶಃ ಷಣ್ಮುಗಮ್ಗೆ ದುಡ್ಡು ಕೇಳಿದ್ರೆ ದುಡ್ಡು ಕೊಡಬಹುದು ಷಣ್ಮುಗಮ್. ನೋಡೋಣ ಏನಾಗುತ್ತೆ, ಗೊತ್ತಾಗುತ್ತೆ. ಇವ್ರ ಐಡಿಯಾ ಸ್ಟ್ರಾಟಜಿ ಕ್ಲೀನಾಗಿ ಗೊತ್ತಾಗುತ್ತೆ. ಷಣ್ಮುಗ ಫಾನ್ ಮಾಡಿದ್ರೆ ಷಣ್ಮುಗಮ್ ಏನಾದರೂ ದುಡ್ಡು ಕೊಟ್ಟರೆ ಶ್ರುತ ಜೊತೆ ಟೀಮ್ ಅಪ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಅಂತ ಅರ್ಥ. ಅಂದರೆ ಬಂದೂರಿಗೆ ಹೋದ್ಮೇಲೆ ಅಲ್ಲಿ ಗಾಳಾಗ್ತಾರೆ ಯಾರಾದರೂ ಶ್ರುತ ಜೊತೆ ಏನು ನೆಟ್ವರ್ಕಿಂಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಯಾರು. ಶ್ರುತ ಮತ್ತು ನನ್ನ ಇಬ್ಬರು ಮಧ್ಯೆ ನೆಟ್ವರ್ಕಿಂಗ್ ಮಾಡೋಕ್ಕೆ ಯಾರಾದರೂ ಪ್ರಯತ್ನ ಪಡ್ತಾರೆ, ರಾಜ್ಯ ಸಾಧನೆ ಮಾಡೋದಕ್ಕೆ, ಸೆಟಲ್ಮೆಂಟ್ ಮಾಡಿಸೋದಕ್ಕೆ. ಇವನೇನಾದ್ರು ಷಣ್ಮುಗಮ್ನಾದ್ರು ದುಡ್ಡು ಕೊಟ್ಟಿಲ್ಲ ಅಥವಾ ರಾಜಶೇಖರ್ನ ದುಡ್ಡು ಕೊಟ್ಟಿಲ್ಲ ಅಂದರೆ ಒಂದಂತೂ ಕನ್ಫರ್ಮು, ಮೈಸೂರಲ್ಲೇ ಇಟ್ಕೊಂಡು ಗಲಾಟೆ ಮಾಡಿ ಪೊಲೀಸ್ ಸ್ಟೇಷನಲ್ಲಿ ಬಲವಂತವಾಗಿ ಕರ್ಕೊಂಡೋಗಿ ಒಪ್ಪಂದಗಳನ್ನು ಮಾಡಿಸ್ತಾರೆ ಅನ್ನೋದು ಕನ್ಫರ್ಮ್. 2ರಲ್ಲಿ 1 ಮಾಡಿಸ್ತಾರೆ. ಒಂದು ಬಲವಂತವಾಗಿ ಮೈಸೂರಲ್ಲೇ ಒಪ್ಪಂದ ಮಾಡಿಸ್ತಾರೆ, ಅಥವಾ ಇನ್ನೊಂದು ಬಂದೂರು ಹೋದ್ಮೇಲೆ ಅಲ್ಲಿ ಕೂರಿಸಿ ಸೆಟಲ್ಮೆಂಟ್ ಮಾಡಿಸ್ತಾರೆ. 2ರಲ್ಲಿ 1 ಮಾಡಿಸ್ತಾರೆ. ರಾಮಜಯ, ಶ್ರೀರಾಮಜಯ. ಲಾಕ್ ಬೀದಿದಷ್ಟು ಇನ್ನೂ ಉಳಿಸುವಾಗ ಶಾಟಿದ ಮೊಬೈಲಿಂದಾಗಿ ಎಷ್ಟೊಂದು ವಿಷುವಲ್ಸ್ ವೇಸ್ಟ್ ಆಗೋಗುತ್ತೆ. ಅವರು ಮಲೆ ಮಹದೇಶ್ವರ ಕೃಪೆ. ಆ್ಯಕ್ಚುಲಿ SRK ಶಾರುಖ್ ಖಾನ್ ಇದು, ಸಾನಿಯಾ ಮತ್ತು SCINY ನ್ಯೂಯಾರ್ಕದು, ಸರ್ಜಾ ಫ್ಯಾಮಿಲಿ ನ್ಯೂಯಾರ್ಕದು. ಇದು K03 NA 1228 ಗಾಡಿ. ಆ್ಯಕ್ಚುಲಿ ಟೋಪಿ ಹಾಕೊಂಡಿರೋದು. ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ಇನ್ಸಿಡೆಂಟ್ ನಡೀತು ಗುರು. ಏನು ಗೊತ್ತಾ, ಇಲ್ಲಿ ಯಾರೋ ಒಬ್ಬೊಬ್ಬ ಗಾಡಿ ಪಾರ್ಕ್ ಮಾಡ್ತಾಯಿಲ್ಲ, ಸ್ವಲ್ಪ ಗಾಡಿ ಸೈಡಿಗೆ ತೆಗಿಯಪ್ಪ ಅಂದು ನನ್ನ ಕಡೆಯಿಂದ ಓದೋಕ್ಕೆ ತೆಗೆಯಲ್ಲ ಅಂತ. ಅಷ್ಟೇ ಸಿಂಪಲ್. ಕಬ್ಬದಳ ಕದ್ದಲ್ಲ ಬಾಲಗೊಚ್ಚಿ ಇರಬೇಕಿದ್ದು ಮುಂಡೆದು. ಅದು ಏನು ಗೊತ್ತಾ, ಆ್ಯಕ್ಚುಲಿ ವಿಭೂತಿ ಬಂದೂರಿಗೆ ಹೋದರೆ ವಾಪಸ್ ಈ ಕಡೆ ಕಳಿಸ್ಬೇಕಾಗುತ್ತೆ ಅಂತ ಗಾಡಿ. KA09 GA 2051 ಗಾಡಿ ಮೇಲೆ ನಂಬರ್ 33 ಅಂತ ಬರ್ತಿದ್ದಾರೆ.
33 ಷಣ್ಮುಗಮ್ ಗಾಡಿ ನಂಬರ್ 33 ಸಾರಿ ಷಣ್ಮುಗಮ್ ಮೊಬೈಲ್ ನಂಬರ್ ಲಾಸ್ಟಲ್ಲಿ 33 ಬರೋದು. ನಾನು ಹೇಳಿಲ್ವಾ ಷಣ್ಮುಗಮ್ ಹತ್ರ ದುಡ್ಡು ಕೇಳಿ ಅಂತ ಮಾಡ್ತಿದ್ದಾರೆ ಫಾರ್ 2 ಮೇಜರ್ ರೀಸನ್ಸ್. ಒಂದು, ಅಫಿಷಿಯಲಿ ಬ್ರೇಕಪ್ ತೊಗೋಬೋದು ದುಡ್ಡಿಲ್ಲ ಅಂತ. ಇನ್ನೊಂದು ಇನ್ಸಲ್ಟ್ ಅವಮಾನ ಮಾಡ್ಬೋದು. ಹಂಗೆ ಮಾಡಿದ್ರೆ ಮೈಸೂರಲ್ಲೇ ಸೆಟಲ್ಮೆಂಟ್ ಮಾಡಿಸ್ತಾರೆ ಅಂತ ಅರ್ಥ. ಪೊಲೀಸರು ಎತ್ತಾಕೊಂಡು ಸೆಟಲ್ಮೆಂಟ್ ಮಾಡಿಸ್ತಾರೆ ಫೋರ್ಸ್ಫುಲಿ ಅಂತ ಅರ್ಥ. ಅವರು ದುಡ್ಡು ಕೊಟ್ಟು ಕಳಿಸಿದ್ರೆ ಬಂದೂರಲ್ಲಿ ಮಾದೇಶ್ವರ ದೇವಸ್ಥಾನದ ಸೆಟ್ಲ್ಮೆಂಟ್ ಮಾಡ್ತಾರೆ ಅಂತ ಅರ್ಥ. ಎರಡರಲ್ಲೊಂದು ಸೆಟ್ಲ್ಮೆಂಟ್ ಅಂತೂ ಖಂಡಿತ 100% ಡೌಟೇ ಇಲ್ಲ ಅದರಲ್ಲಿ. ಜೊತೆಗೆ ಇನ್ನೊಂದು ಅವ್ರ ಹೆಸರೇನು ಸಿದ್ದು ಮತ್ತು ಸಮರ್ಥಂದು ಇದು ಕ್ರಿಯೇಟ್ ಮಾಡಬೇಕು. ಹೇಳೋದು ಇಮೇಜ್ ಫಾರ್ಮುಲಾ ಇದೆ, ಅದನ್ನು ಬ್ರೇಕ್ ಮಾಡಬೇಕು. ಅದ್ರ ಕತೆ ಮಾಡ್ತೀವಿ. ಹೆಂಗೆ ಬ್ರೇಕ್ ಮಾಡ್ತಿದ್ರೆ ಜೀವನದಲ್ಲಿ ಬಡ್ಡಿ ಮಕ್ಕಳು ಎಲ್ಲರೂ ಧರಿಸ್ಕೋಬೇಕು. ಆ ರೇಂಜ್ ಬ್ರೇಕ್ ಮಾಡ್ತಿರೋದನ್ನ A09 AB 3173 ಗಾಡಿ ಕಾಲ್ಬೇಲೆ ಹೋಯ್ತು ಆಲ್ಮೋಸ್ಟ್. ಈ ಕಡೆ ನನ್ನ ಲೆಫ್ಟಿಂದ ಬಂದ ಗಾಡಿಯಲ್ಲಿ ಪಾರ್ಕ್ ಮಾಡೋ ಲೆಫ್ಟಲ್ಲಿ ಗಾಡಿ ತೊಗೊಬಂದು ಬೇಲೆ ಬಿಟ್ಕೊಂಡು ಹೋಗ್ತಾರೆ ಆಲ್ಮೋಸ್ಟ್. ಅಲ್ಲ ಬರುವ ತೋರಿಸ್ತಾವಳು ಆರ್ಗನೈಸ್ಡ್ ಬಿಡಿ. ಇವ್ರದ್ದು ಆರ್ಗನೈಸ್ಡ್. ಗಾಡಿ ನಂಬರೆಲ್ಲ ಸೊಳ ಬಂದು ಹೊಸದು ಗಾಡಿ ನಂಬರೇ ಇಲ್ಲ. ಇಲ್ಲಿ ಲ್ಯಾಡರ್ ಇಟ್ಟಿರೋದು. ಇಲ್ಲಿ ಹಿಂಗೆ ನಿಲ್ಸ್ಕೊಂಡು ಹೋಗಿದ್ದು ಗಾಡಿ. ಹೌಸ್ ಆಫ್ ಫಿನ್ಸರ್ ಮುಸ್ಲಿಮ್ದು K55 3246 ಗಾಡಿ ಅದು. ರಾಜೇಶನ ಸ್ಕೂಟ್ರ್ ನಿಂತಿದೆ ಅಲ್ಲಿ. ಬ್ಲಾಕ್ ಮಾಡ್ತಿದ್ದಾರೆ. ರಾಜೇಶ್ವರ ಬಾಲಗೋಚಿಲ್ಲು ಒಂದು ಬಹುಶಃ ರಾಜಶೇಖರ್ ದುಡ್ಡು ಕೊಟ್ಟರು ಕೊಡ್ಬೋದು. ಇವಾಗ ರಾಜಶೇಖರ್ ಅಂತ ಕೇಳಲ್ಲ ನಾನು. ಇಲ್ಲ ಇವನಿಲ್ಲ, ಅವನೇ ಇಲ್ಲ, ಯಾರೋ ರಾಜಶೇಖರ್ ಅದೇ ಇಲ್ಲ. ಗಾಡಿ ತೋರಿಸಬೇಡ, ವೀಡಿಯೋ ಅಂತ ಕವರ್ ಬರ್ತಾಯಿದ್ದೀರಿ, ಬಜ್ಜಾರ ಕೊಡ್ತೀರಿ ಅಂತೆಲ್ಲ ಸ್ಕಿಪ್ ಆಗ್ಬಿಟ್ಟು ನಾನು. ಫೋನ್ ಮಾಡ್ತೀರಿ, ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಬೋಳಿ. ಇವಾಗ ಅದು ಕರೆಕ್ಟ್ ಲಾಸ್ಟೇ ಬಂದಿ ಆಗಿತ್ತು. ವೆಹಿಕಲ್ ಎಲ್ಲಿತ್ತು ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡು ಅವಾಗ ನೋಡೋದಕ್ಕಿಂತ ಆ್ಯಕ್ಚುಲಿ ಅವ್ರದ್ದು ಸ್ಟೈಲು ಏನೇನೋ ಮಾಡ್ಕೊತಿದ್ರಲ್ಲ ಇಷ್ಟು ಹೊಡೆದ ಕಡ. ಉದಾಹರಣೆಲ್ಲ ಬಲ ಬೀಚು ವಿಷ್ಣು ಗಾಡಿ ಮೇಲೆ ವಿಷ್ಣು ಇದೆ. K09 T4808 ಇದು ಕೈಯಲ್ಲಿ ಕಡ ಇದೆ. ನೆನಪು ಅದೇ ಗಾಡಿ ನೆನಪು. ಆರ್ಗನೈಸ್ಡ್ ಇದು. ಇವ್ರಿಗೂ ಭಕ್ತರವರೆಲ್ಲ ಷಣ್ಮುಗಮ್ ಚಪ್ಪಲ್ ಕೋಡಿಂಗ್ ಅದೇ ಷಣ್ಮುಗಮ್ ಚಪ್ಪಲ್ ಅದು. ಅದೇ ಆಗಲೇ ಎಕ್ಸ್ಪೆಕ್ಟ್ ಮಾಡಿದೆ ರಾಜಶೇಖರ ಮಿಸ್ ಆಯ್ತಾನೆ ಅಂತ. ಯಾವಾಗ ಒಂದು ವಜ್ರ ಕೊಡ್ತೀರಿ ಅಂದಲ್ಲ, ನನಗೆ ಗೊತ್ತು ಅವ್ರು ಆಗಲೇ ಸ್ಕಿಪ್ ಆಯ್ತಾರೆ ಅಂತ. ಆ್ಯಕ್ಚುಲಿ ಅವ್ರಿಗೆ ಬಹಳಷ್ಟು ಸ್ವೀಟ್ಸ್ಗೆ ಇಟ್ಕೊಂಡು ಹೋಗ್ತಾರದು. ಲೇಬಲ್ಗೆ ಆಗಲೇ ಬಹಳಷ್ಟು ಸ್ವೀಟ್ಸ್ಗೆ ಊಟಕ್ಕೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಹೀಗೆ ಮಾಡಿದ್ದಾರೆ ಅಂತ. ಬಹಳಷ್ಟು ಸ್ವೀಟ್ಸ್ಗೆ ಹೋಗಲಿ ಅನ್ನೋದು ವೆರಿ ಕಾಮನ್. ಪುಕ್ಸಟ್ ಪ್ರಚಾರಕ್ಕೋಸ್ಕರ ಕರೆಸ್ಕೊಳ್ತಾ ಇರ್ತಾರೆ. ಬೇರೆ ಬೇರೆ ಕರ್ಮಕಾಂಡಕ್ಕೋಸ್ಕರ ಕರೆಸ್ಕೊಳ್ತಾ ಇದ್ದಾರೆ. ಅದು ಸೆಕೆಂಡ್ರಿ. ಸ್ಪೆಷಲಿ ಇವಾಗ ಅಟ್ ಪ್ರೆಸೆಂಟ್ ಚಾಲ್ತಿಯಲ್ಲಿರುವಂಥ ಇಶ್ಯೂ ಏನಪ್ಪ ಅಂದರೆ, ಲಾಸ್ಟ್ ಟೈಮ್ ನನಗೆ ಊಟ ಕೊಟ್ಟಿಲ್ಲ ಅವರು. ಸಿಕ್ಕಾಪಟ್ಟೆ ಕಡಿಮೆ ಪ್ರಮಾಣದಲ್ಲಿ ಊಟ ಕೊಟ್ಟಿದ್ರು. ಅದಕ್ಕೋಸ್ಕರ ಅಲ್ಲಿಗೆ ಹೋಗಲಿ ಅಂತ ಕೊಡ್ತಾ ಇರೋದು. ವಿಭೂತಿ ನೋಡಿ ಮನೇಲಿ ಥ್ಯಾಂಕ್ ಯು ಅಂತ. ಅದು ಏನೋ ಕಾರ್ಡ್ ಯಾಕೆ ಗೊತ್ತಿರೋಲ್ಲ. ಥ್ಯಾಂಕ್ ಯು ಅಂತ ತೋರಿಸ್ತಾರೆ ಇತ್ತೀಚೆಗೆ. ಸುಮಾರು ಒಂದು ತಿಂಗಳು ಆಯಿತು ಅವತ್ತು. ಅವಾಗಿಂದ ಥ್ಯಾಂಕ್ ಯು ಅಂತ ತೋರಿಸ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಬಹುಶಃ ನಾನು ಊಟ ಎಸ್ಕೋಬೇಕಾದ್ರೆ ಥ್ಯಾಂಕ್ ಯು ಅಂತಿದೆ ಎಲ್ಲರೂ. ಅದಕ್ಕೇನಾದ್ರು ಅಥವಾ ನಾನು ಹೇಳೋದು ಬಿಡ್ಬೋದು ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಆರ್ಗನೈಸ್ ಬ್ಯಾಂಡೆಡ್ ಪುಟ್ಸಾಬಿ ಬಾಲಗೋಚಿಗ ಅಂದರೆ ಭಿಕ್ಷೆಗೇನೋ ಭಿಕ್ಷೆ ಕೊಡ್ತಿದ್ವಿ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್. ನನ್ನ ಪ್ರಕಾರ ಷಣ್ಮುಗಮ್ ದುಡ್ಡು ಕೊಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. 98.88% ಕೊಡೋಲ್ಲ. ಯಾಕೆ ಅಂದರೆ ಬೇಕಾದ್ರೆ ಬ್ರೇಕಪ್ ತಗೋಸ್ಕರ ಕೊಡೋದಿಲ್ಲ. ಅಫಿಷಿಯಲಿ ಬ್ರೇಕಪ್ ಕೊಡೋಲ್ಲ. ನೋಡೋಣ.
ಈಗರು ಇಲ್ಲಿ ಕಾಡುವುದು ಕೈ ಬೀಸೋದ್ರಪ್ಪ ತುಂಬ ಕವರ್ ಮಾಡ್ತಾರೆ ಕೈ ಬೀಸೋದು ಕೈಯಲ್ಲಿ ಮೊಬೈಲ್ ಯಾವ ರೀತಿ ಕೈ ಬೀಸ್ಕೊಳ್ಳೋದು ಇದ್ಬಿಟ್ಟವಳು ಹೋದರೆ ಪೂರ್ತಿ ಫುಟ್ಪಾತ್ ಕವರ್ ಮಾಡ್ಬಿಟ್ಟವಳು ಯಾವುದೇ ಬಹುದ ಶೆಫ್ ಬಟ್ಟೆ ಹಾಕೋದಾಗಲ್ಲ ಶೆಫ್ ಅಡುಗೆ ಬಟ್ಟೆ ಶೆಫ್ ಅದು ಅಡುಗೆ ಬಡಿಸೋದು ಶೆಲ್ಬಿಗೆ ಕೊಡಿಸಿದಲ್ಲ ಆ ಚಪ್ಪಲ್ ಹಾಕೋದಿರೋದು ಮೇಲೆ ಆ್ಯಕ್ಚುಲಿ ಸಿಬ್ಬಿಲೆ ತೊಗೊಳೋದು ಅದಕ್ಕೋಸ್ಕರ ಅವ್ನು ಅಲ್ಲೇ ನಿಂತ್ಕೊಂಡು ಕೈ ತೋರಿಸ್ತಾ ಇರೋದು ನೋಡ್ದ ಫೋಲ್ಡ್ ಮಾಡಿದ್ರೆ ಗೊತ್ತಾಗುತ್ತೆ ಶೆಲ್ಬಿಗೆ ನನ್ನ ಪ್ರಕಾರ ಕೊಡೋದಿಲ್ಲ ಕೊಡೋದಿಲ್ಲ ಅಂತ ಅಂದ್ಕೊಂಡಿದ್ದೀರಿ ಯಾಕೆಂದರೆ ಅವರು ಜಮ್ಮು ಕಾಶ್ಮೀರ ಬೇಸ್ ಫಾರ್ಮುಲಾ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ವ್ಯಾಕ್ಸ್ ಬಜೆಟ್ ಪರವಾಗಿ ಕೊಟ್ಟರು ಕೊಡ್ಬೋದು ಯಾಕೆಂದರೆ ಏನು ಹೇಳೋದು ಹೇಳಿದ್ದಲ್ಲ ಟ್ರೀಟಿ ಮಾಡ್ಕೊಳ್ಳೋಕ್ಕೋಸ್ಕರ ಕೊಟ್ಟರು ಕೊಡ್ಬೋದು ಒಪ್ಪಂದಗಳು ಎರಡು ಥರ ಒಪ್ಪಂದ ಒಂದು ಬಲವಂತವಾಗಿ ಒಪ್ಪಂದ ಮಾಡಿಸ್ತಾರೆ ಇಲ್ಲೇ ಮೈಸೂರಲ್ಲೇ ಅಥವಾ ಬಂದೂರಲ್ಲಿ ಹೋದ್ಮೇಲೆ ದೇವಸ್ಥಾನ ಅಥವಾ ಬೇರೆ ಕೆಲವು ಹೇಳಿ ಇಂಡೈರೆಕ್ಟಾಗಿ ಸಾಫ್ಟಾಗಿ ಬಲವಂತ ಅಲ್ಲ ಅದು ಒತ್ತಾಯ ಮಾಡಿ ಇದು ಮಾಡ್ತಾರೆ ಇದು ಆ್ಯಕ್ಚುಲಿ ಚೂಡಿದಾರ್ ಇದೆಲ್ಲ ಇದು ಸುತ್ತ ಬಳಸ್ತಾರೆ ಸದ್ಯಕ್ಕೆ ಪ್ರಗತಿ ಬರ್ತಿರೋದು ರಸಬಾಲ ಗೊತ್ತು ಈಗ ಬೇಬಿ ಶ್ರುತ ಅದು ಹೇಳ್ತಿಲ್ವಾ ಶ್ರುತ 100% 100% ಶ್ರುತಾಲಯಲ್ಲಿ ಲಾಕ್ ಮಾಡ್ಕೊಂಡಿರೋದು ಮುಂಚೆ 100% ಶ್ರುತಾಲಯ ಲಾಕ್ ಮಾಡ್ಕೊಂಡಿರೋದು ಎರಡರಲ್ಲಿ ಒಂದು ಆಗುತ್ತೆ ಒಂದು ಮೈಸೂರಲ್ಲೇ ಲಾಕ್ ಮಾಡಿಕೊಂಡು ಟ್ರೀಟಿ ಮಾಡಿಸ್ತಾರೆ ಒತ್ತಾಯಪೂರ್ವಕವಾಗಿ ಅಥವಾ ಇನ್ನೊಂದು ಬಂದೂರು ಬಲವಂತವಾಗಿ ಬಂದೂರಿಗೆ ಹೋದರೆ ಒತ್ತಾಯಪೂರ್ವಕವಾಗಿದ್ರೆ ಸಾಫ್ಟಾಗಿ ಪ್ರೆಷರ್ ಹಾಕಿ ಟ್ರೀಟಿ ಮಾಡಿಸ್ತಾರೆ ಆ ಥರ ಇಲ್ಲ ಖಾಲಿ ಇದೆ ಫುಲ್ಲು ಪಕ್ಕ ಒಬ್ಬ ನಿಂತ್ಕೊಂಡಿದ್ದಾನೆ ಆದರೆ ಖಾಲಿ ಇದೆ ಸ್ಲಾಟ್ ಬರುವ ಚಾರ್ಜರ್ ಬಾಲಾಜಿ ಅಲ್ಲಿ ಚಾರ್ಜ್ ಮಾಡೋ ಗೋಜಿಲ್ಲ ಸ್ಟಿಲ್ ಮಾಡ್ತಿರೋ ಅವಾಗ ಇಲ್ಲಿ ರಾಜೇಶ್ ಹತ್ರ ಊಟ ಇಸ್ಕೋತಾರಲ್ಲ ಅವ ತುಂಬ ದಿವಸ ತಾತಪ್ಪ ಮತ್ತು ದಾರಿ ಇವನು ಯಾರು ಕಳ್ಪೂಜೆ ಆದ್ಮೇರಲ್ಲ ಅವನ ಬಲಂಗೊಚ್ಚಿ ಇವು ಆ್ಯಕ್ಚುಲಿ ನಿಂತ್ಕೊಂಡಿರೋದು ಅಂದರೆ ನಾನು ಕುತ್ಕೊಳ್ದೇ ಇರಲಿ ಏನೋ ಕಾಣುತ್ತೆ ನಾನು ಕುತ್ಕೊಂಡ್ರೆ ಒಂದು ಕಾಲ ಹತ್ರ ನಿಂತು ಕುತ್ಕೋಬೇಕಾಗಿ ಬರುತ್ತಲ್ಲ ಅದಕ್ಕೆ ತಾತಪ್ಪ ಮತ್ತು ಕಳ್ಪೂಜಾರಿ ಬಲಂಗೊಚ್ಚಿ ಬೀಸೆ ಅಲ್ಲಿ ಹೆವಿ ಗೇಮರ್ಸ್ ಇಬ್ಬರಿದ್ದಾರೆ ಇಲ್ಲಿಗೆ ಬಂದು ಈಗ 5 ನಿಮಿಷ ಆಗಿಲ್ಲ ಚಾರ್ಜ್ ಹೋಗಾದ ಕೋಲ್ ಕಡೆಗೆ ನೋಡಿ ಎಲ್ಲ ಬೇರೆ ಎರಡು ಊರೈತೆ ಹುಡುಕಿ ಸಿಗುತ್ತೆ ಬೇಗ ಆಗ್ತಿದೆ ಚಾರ್ಜ್ ಆದ್ಮೇಲೆ ಹೇಳ್ತೀನಿ ಸರ್ ನೀವು ಕೊಡಿ ಅಂತ ಕೇಳ್ತಲ್ಲ ಚಾರ್ಜ್ ಬೇಗ ಆಗ್ತಿದೆ ಆದ್ಮೇಲೆ ಹೇಳ್ತೀನಿ ಇವಾಗ 5 ನಿಮಿಷ ಆಗಿರೋದಲ್ವಾ ಚಾರ್ಜ್ ಮಾಡಿ ಎಷ್ಟು ಪರ್ಸೆಂಟ್ ಇತ್ತು ಎಷ್ಟು ಪರ್ಸೆಂಟ್ ಫುಲ್ ಆದಮೇಲೆ ಹೇಳ್ತೀನಿ ಗ್ಲಾಮರ್ ಗಾಡಿ ಬಂದಿದ್ದು JF 9501 ಯಾಕೆ ಗೊತ್ತಾ ಗ್ಲಾಮರ್ ಗಾಡಿ ಬಂದಿದ್ದು ನೀನು ಹಿಂದಿಲಿ ಮಾತಾಡಿಸ್ದಾನಲ್ಲ ಅಂದರೆ ನೀನು ನಾರ್ತ್ ಇಂಡಿಯನ್ಸ್ ಥರ ಕಾಣ್ತಾ ಇದೆಯಾ ಅಂತ ಆ್ಯಟಿಟ್ಯೂಡ್ ಟೇಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಏನಕ್ಕೆ ಹಿಂಗೆ ಮಾಡ್ತಾರೆ ಅಂದರೆ ಆತ್ಮವಿಶ್ವಾಸನ ಕುಗ್ಗಿಸೋದು ಅಂತೀವಲ್ಲ ಆ ಥರ ಕೆಲಸ ಕಾರ್ಯನ ಮಾಡೋದಕ್ಕೋಸ್ಕರ ಇಂಥದ್ದೆಲ್ಲ ಮಿಡ್ರಿ ಊಟ ಆಟಗಳನ್ನ ಆಡೋದು